Hello friends, welcome to Money Factory Kannada YouTube channel. This is Satya. Friends, ಇವತ್ತು ನಾವು ಒಂದು ಒಳ್ಳೆ ಬಿಸಿನೆಸ್ ಟಾಪಿಕ್ ನ ತಿಳ್ಕೊಳ್ಳೋಣ. ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಬಿಸಿನೆಸ್ ಕ್ಲಿಕ್ ಆಗುತ್ತವೆ. ಉದಾಹರಣೆಗೆ ಲಸ್ಸಿ ಸೆಂಟರ್, ಜ್ಯೂಸ್ ಸೆಂಟರ್, ಐಸ್ ಕ್ರೀಮ್ ಸೆಂಟರ್ ಹೀಗೆ. ಯಾಕೆಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಇವಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಆದ್ರೆ ನಾನೀಗ ನಿಮಗೆ ತಿಳಿಸ್ತಾ ಇರುವಂತಹ ಬಿಸಿನೆಸ್ ಆರ್ಒ ಮಿನರಲ್ ವಾಟರ್ ಪ್ಲಾಂಟ್ ಬಿಸಿನೆಸ್. ಬರೀ ಸಮ್ಮರ್ ಅಲ್ಲಷ್ಟೇ ಅಲ್ಲ, ಎಲ್ಲಾ ಟೈಮಲ್ಲೂ ಒಳ್ಳೆ ಲಾಭ ತಂದುಕೊಡೋ ಬಿಸಿನೆಸ್ ಇದು. ತುಂಬಾ ಹಳ್ಳಿಗಳಲ್ಲಿ ಜನ ಇನ್ನು ಈ ಬೋರ್ ವಾಟರ್ ಹಾಗೇನೆ ಬಾವಿ ನೀರನ್ನ ಕುಡಿತಾ ಇದ್ದಾರೆ. ಆದ್ರೆ ಅದರಲ್ಲಿ ಎಷ್ಟೋ ಸೂಕ್ಷ್ಮಾಣುಜೀವಿಗಳು, ಎಷ್ಟೋ ರಾಸಾಯನಿಕಗಳಿರುತ್ತೆ. ಮುಖ್ಯವಾಗಿ ಬೋರ್ ವಾಟರ್ ಅಲ್ಲಿ ಫ್ಲೋರೈಡ್ ಸಮಸ್ಯೆ ಇರುತ್ತೆ. ಹೀಗೆ ಇದನ್ನ ತಿಳ್ಕೊಳ್ದೆ ಅದನ್ನ ಕುಡಿಯೋದ್ರಿಂದ ತುಂಬಾ ಜನ, ಅದು ಹಳ್ಳಿ ಇರಬಹುದು ಅಥವಾ ಸಿಟಿಗಳಲ್ಲಿ ಇರಬಹುದು, ಈ ರೀತಿ ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ. ಸೊ ಹಾಗಾದ್ರೆ ಈ ಸಮಸ್ಯೆ ಇರಬಾರ್ದು ಅಂತಂದ್ರೆ ನಾವು ಪ್ಯೂರಿಫೈಡ್ ವಾಟರ್ನ ಕುಡಿಬೇಕಾಗುತ್ತೆ. ಹಳ್ಳಿಗಳಲ್ಲೂ ಸಹ ಈ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಕುಡಿಯೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಸೊ ಹಾಗಾಗಿನೇ ನೀವು ಈ ಬಿಸ್ನೆಸ್ ನ ಶುರು ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಸೊ ಹಾಗಾದ್ರೆ ಈ ಬಿಸ್ನೆಸ್ ನ ಶುರು ಮಾಡೋದಕ್ಕೆ ಏನೇನ್ ಬೇಕಾಗುತ್ತೆ, ಯಾವ್ಯಾವ ಲೈಸೆನ್ಸ್ ಬೇಕಾಗುತ್ತೆ, ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ಹೇಳುವಂತ ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಈಗ ನಾವು ಈ ವಾಟರ್ ಪ್ಲಾಂಟ್ ನ ಶುರು ಮಾಡೋದಕ್ಕೆ ಲೊಕೇಶನ್ ಹೇಗಿರ್ಬೇಕು ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರಪಂಚದಲ್ಲಿ ಗುಣಮಟ್ಟದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಜನ ತಮ್ಮ ಆದಾಯದಲ್ಲಿ ಹೆಚ್ಚಿನ ಭಾಗನ ಈ ಒಳ್ಳೆ ಆಹಾರ, ಒಳ್ಳೆ ನೀರಿಗಾಗಿನೇ ಖರ್ಚು ಮಾಡ್ತಾರೆ. ಹಳ್ಳಿಗಳಲ್ಲೂ ಸಹ ಈ ಗುಣಮಟ್ಟದ ನೀರನ್ನ ಕುಡಿಯೋದಕ್ಕೆ, ಅಂದ್ರೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಕುಡಿಯೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಈ ಮಿನರಲ್ ವಾಟರ್ ಪ್ಲಾಂಟ್ ನ ಹಾಕೋದಕ್ಕೆ ನಮಗೆ ಒಂದು ಯೋಗ್ಯವಾದ ಸ್ಥಳ ಬೇಕಾಗುತ್ತೆ. ಹೀಗೆ ಪ್ಲಾಂಟ್ ನ ನಾವು ಅರೇಂಜ್ ಮಾಡ್ಕೋಬೇಕು ಅಂದ್ರೆ ಜಾಗದ ಜೊತೆಗೆ ಇನ್ನೊಂದು ವಿಷಯನೂ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅದು ಏನು ಅಂತಂದ್ರೆ ಆ ಜಾಗದಲ್ಲಿ ನೀರಿನ ಲಭ್ಯತೆ ಮತ್ತು ನೀರಿನ ಗುಣಮಟ್ಟ. ಯಾಕೆಂದ್ರೆ ಜಾಗ ಚೆನ್ನಾಗಿದ್ದು ಆದ್ರೆ ನೀರಿನ ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ನಿಮ್ ವ್ಯಾಪಾರ ಲಾಸ್ ಆಗುತ್ತೆ. ಹಾಗಾಗಿನೇ ಜಾಗ ಮತ್ತು ನೀರಿನ ಗುಣಮಟ್ಟ ತುಂಬಾ ಮುಖ್ಯ ಆಗುತ್ತೆ. ಈ ಕೆಮಿಕಲ್ ಇಂಡಸ್ಟ್ರಿಗಳು ಹಾಗೇನೆ ಉದ್ಯಮಗಳಿರೋ ಜಾಗದಲ್ಲಿ ನೀವು ವಾಟರ್ ಪ್ಲಾಂಟ್ ನ ಹಾಕಬಾರ್ದು. ಮೊದಲು ನಾವು ಪ್ಲಾಂಟ್ ಶುರು ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ನೀವು ಎಲ್ಲಿ ಈ ವಾಟರ್ ಪ್ಲಾಂಟ್ ನ ಹಾಕಬೇಕು ಅಂತಿದ್ದೀರೋ ಅಲ್ಲಿಗೆ ಸಂಬಂಧಪಟ್ಟಂತಹ ವಾಟರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವೊಂದು ಲೆಟರ್ ಬರೆದು ಪರ್ಮಿಷನ್ಗೋಸ್ಕರ ಲೆಟರ್ ಕೊಡ್ಬೇಕಾಗತ್ತೆ. ಆಗ ಅವರು ನಿಮಗೆ ಅಲ್ಲಿ ಬೋರ್ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಈ ಪ್ಲಾಂಟ್ ನ ನೀವು ಎಲ್ಲೇ ಹಾಕಿದ್ರು ನೀವು ಆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಆಗ ನಿಮಗವರು ಪರ್ಮಿಷನ್ ಕೊಡ್ತಾರೆ. ಹಾಗೆ ಇದಕ್ಕೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಇದಕ್ಕೆ ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ಕೋಬಹುದು. ನೀವು ನೀರನ್ನ ಬಾಟಲ್ಗಳಲ್ಲಿ ಅಥವಾ ಪ್ಯಾಕೆಟ್ಗಳಲ್ಲಿ ಮಾರೋದು ಎಷ್ಟು ಸೇಫ್ಟಿ ಆಗಿದೆ, ಎಷ್ಟು ಗುಣಮಟ್ಟದ್ದಾಗಿದೆ ಅಂತ ಚೆಕ್ ಮಾಡಿ ಅವರು ನಿಮಗೆ ಲೈಸೆನ್ಸ್ ಕೊಡ್ತಾರೆ. ಸೊ ಆ ಮೂಲಕ ನೀವು ನಿಮ್ಮ ವ್ಯಾಪಾರನ ಶುರು ಮಾಡಬಹುದು. ನೀವು ಹೀಗೆ ಅಪ್ಲೈ ಮಾಡಿದ್ರೆ ಇದು ನಿಮಗೆ ಸುಮಾರು ಒಂದು 20 ದಿನಗಳೊಳಗೆ ಪರ್ಮಿಷನ್ ಅನ್ನುವಂಥದ್ದು ಸಿಗುತ್ತೆ. ನೀವು ಇದಕ್ಕೆ ಸರ್ಕಾರಕ್ಕೆ ಹಣ ಕಟ್ಟಬೇಕಾಗತ್ತೆ. ಆ ಹಣ ತುಂಬಾ ನಾಮಿನಲ್ ಆಗಿರುತ್ತೆ. ಸೊ ಈಗ ಈ ಮಿನರಲ್ ವಾಟರ್ ಪ್ಲಾಂಟ್ಗೆ ಏನೇನು ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಮಿನರಲ್ ವಾಟರ್ ಪ್ಲಾಂಟ್ ನ ಹಾಕೋದಕ್ಕೆ ನಾವು ಮೊದಲನೇದಾಗಿ ಬೋರ್ ಹಾಕ್ಸ್ಬೇಕಾಗತ್ತೆ. ಗುಣಮಟ್ಟದ ನೀರನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ವಾಟರ್ ಟ್ಯಾಂಕ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗೋದು ವಾಟರ್ ಪ್ಯೂರಿಫೈಯರ್ ಮಷಿನ್ ಹಾಗೇನೆ ಸ್ಟೋರೇಜ್ ಟ್ಯಾಂಕರ್. ಅಂದ್ರೆ 1000 ಲೀಟರ್ಸ್ ನೀರನ್ನ ಸ್ಟೋರ್ ಮಾಡೋ ಕೆಪಾಸಿಟಿ ಇರುವಂತಹ ಸ್ಟೋರೇಜ್ ಟ್ಯಾಂಕರ್ಗಳು ನಮಗೆ ಬೇಕಾಗುತ್ತೆ. ಸೊ ವಾಟರ್ ಬೋರ್ ಬೇಕಾಗುತ್ತೆ, ಸಪ್ಲೈಂಗ್ ಪೈಪ್ಸ್ ಬೇಕಾಗುತ್ತೆ, ಹಾಗೇನೆ ಟ್ಯಾಪ್ಸ್ ಜೊತೆಗೆ ವಾಟರ್ ಫಿಲ್ಲಿಂಗ್ ಮಷಿನ್ಸ್ ಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ವಾಟರ್ ಕ್ಯಾನ್ಸ್ ಮಾರಾಟ ಮಾಡಬಹುದು. ಹಾಗಾಗಿ ಅದನ್ನು ಇಟ್ಕೋಬೇಕಾಗುತ್ತೆ. ನೀವು ಈ ಪ್ಲಾಂಟ್ ನ ಹಾಕ್ತೀರಾ ಅಂತ ಆದ್ರೆ ನಿಮ್ಗೆ ಬಿಲ್ಡಿಂಗ್ ತರದೊಂದು ಶೆಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಪ್ಲಾಂಟ್ ಗೆ ಪವರ್ ಸಪ್ಲೈನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಗೆ ಕಮರ್ಷಿಯಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ನೀವು ಕರೆಂಟ್ಗೋಸ್ಕರ ಅಪ್ಲೈ ಮಾಡುವಾಗ ನಿಮಗೆ ಇದನ್ನ ಕಮರ್ಷಿಯಲ್ ಕ್ಯಾಟಗರಿಯಲ್ಲಿ ಸೇರಿಸ್ತಾರೆ. ಸೊ ಸಿಂಪಲ್ ಆಗಿ ನೀವು 1000 ಲೀಟರ್ ಸ್ಟೋರೇಜ್ ಇಂದ ನೀವು ಇದನ್ನ ಶುರು ಮಾಡಬಹುದು. ಬಿಸಿನೆಸ್ ಸ್ವಲ್ಪ ಡೆವಲಪ್ ಆದ್ಮೇಲೆ ನೀವು ದೊಡ್ಡ ಟ್ಯಾಂಕರ್ಸ್ ತಗೋಬಹುದು. ಸೊ ಫ್ರೆಂಡ್ಸ್, ಈಗ ಈ ಬಿಸಿನೆಸ್ ನ ಶುರು ಮಾಡೋದಕ್ಕೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋಣ. ವಾಟರ್ ಪ್ಯೂರಿಫೈಯರ್ ಅನ್ನುವಂಥದ್ದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೂ ಇದೆ. ಒಂದು ವೇಳೆ ನೀವು ದೊಡ್ಡ ಪ್ಲಾಂಟ್ ಹಾಕ್ತೀರಾ ಅಂತ ಆದ್ರೆ ಇದಕ್ಕೆ ನಿಮಗೆ 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹಾಗೇನೆ ಇನ್ನು ಕೂಲಿಂಗ್ ಮಷಿನ್ ಮತ್ತೆ ಟ್ಯಾಂಕ್ಗೆ ಸುಮಾರು 30,000ದಿಂದ 50,000 ರೂಪಾಯಿ ಖರ್ಚಾಗುತ್ತೆ. ಕಂಪನಿಯವರೇ ಬಂದು ಪ್ಲಾಂಟ್ ನ ಪ್ಲೇಸ್ ಮಾಡಿ ಹೋಗ್ತಾರೆ. ಹಾಗೆ ನಿಮ್ಗವರು ಪ್ಲಾಂಟ್ ಹೇಗೆ ವರ್ಕ್ ಆಗುತ್ತೆ ಅಂತಾನು ತಿಳಿಸ್ಕೊಡ್ತಾರೆ. ನಿಮಗೆ ಆ ಕಂಪನಿಯವರು ದಿನದ 24 ಗಂಟೆನೂ ಸಹ ಸರ್ವಿಸ್ ಕೊಡ್ತಾರೆ. ಸೊ ಯಾವ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗ್ ಬಿಟ್ಟಿದ್ದು. ನೀವು ಹಾಕ್ಸಿರೋ ಬೋರಿಂದ ಒಳ್ಳೆ ನೀರು ಸಿಗುತ್ತೆ. ಆ ನೀರನ್ನ ಇನ್ನಷ್ಟು ಶುದ್ಧಿ ಮಾಡೋದಕ್ಕೆ ಪ್ಯೂರಿಫೈಯರ್ ಮಷಿನ್ಗೆ ಕಳಿಸಬೇಕಾಗುತ್ತೆ. ನಂತರ ಅದನ್ನ ಸ್ಟೋರೇಜ್ ಟ್ಯಾಂಕ್ಗೆ ಕಳಿಸುತ್ತೆ. ಹೀಗೆ ನೀವು ಆ ನೀರನ್ನ ಸುಮಾರು 4 ಗಂಟೆವರೆಗೂ ಸ್ಟೋರೇಜ್ ಮಾಡಬಹುದು.
ಈ ಮಿನರಲ್ ವಾಟರ್ನ 20 ಲೀಟರ್ ವಾಟರ್ ಬಾಟಲ್ಗೆ ತುಂಬಿಸಿ ಮಾರಾಟ ಮಾಡ್ತಾರೆ. ಈ ಪ್ಯೂರಿಫೈಯರ್ ಇಂದ 1 ಗಂಟೆಗೆ 450 ರಿಂದ 500 ಲೀಟರ್ ನೀರನ್ನ ಶುದ್ಧೀಕರಣ ಮಾಡುವಂತ ಸಾಮರ್ಥ್ಯ ಇರುತ್ತೆ. ಸೊ ಈ ಮಿನರಲ್ ವಾಟರ್ ಪ್ಲಾಂಟ್ ಬಿಸ್ನೆಸ್ ಯಾವಾಗ್ಲೂ ಒಳ್ಳೆ ಡಿಮಾಂಡ್ ಅಲ್ಲೇ ಇರುತ್ತೆ. ಅದರಲ್ಲೂ ಸಮ್ಮರ್ ಅಲ್ಲಿ ಇದ್ದಿದ್ದು ಡಿಮಾಂಡ್ ಅಲ್ಲಿ ಇರುತ್ತೆ. ಈಗ ನಾವು ಈ ಬಿಸ್ನೆಸ್ ಅಲ್ಲಿ ಆಗೋ ಲಾಭ ಎಷ್ಟು ಅಂತ ತಿಳ್ಕೊಳ್ಳೋಣ. ಹಳ್ಳಿಗಳಲ್ಲಿ 20 ಲೀಟರ್ ಕ್ಯಾನ್ಗೆ 5 ರಿಂದ 10 ರೂಪಾಯಿನ ವಸೂಲಿ ಮಾಡ್ತಾ ಇದ್ದಾರೆ. ಅದೇ ಕಮರ್ಷಿಯಲ್ ಆಫೀಸ್ ಹಾಗೇನೆ ಶೋರೂಮ್ಗಳಿಗೆ 35 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಇನ್ನು ಈ ಕ್ಯಾನ್ಗಳನ್ನ ಹೋಮ್ ಡೆಲಿವರಿ ಕೊಟ್ರೆ 5 ರೂಪಾಯಿ ಅಥವಾ 10 ರೂಪಾಯಿನ ಹೆಚ್ಚಾಗಿ ತಗೋತಾರೆ. ಸೊ ನಾರ್ಮಲ್ ವಾಟರ್ ಕ್ಯಾನ್ ತಯಾರಾಗೋದಕ್ಕೆ ನಿಮ್ಗೆ 4 ರೂಪಾಯಿ ಖರ್ಚಾಗುತ್ತೆ. ಸೊ ನೀವು ಅದನ್ನ 10 ರೂಪಾಯಿ ಮಾರಾಟ ಮಾಡಿದ್ರು ನಿಮಗೆ ಪ್ರತಿ ಕ್ಯಾನ್ ಮೇಲೆ 6 ರೂಪಾಯಿ ಲಾಭ ಇರುತ್ತೆ. ಇದರ ಜೊತೆಗೆ ನೀವು ಈ ನೀರನ್ನ ಕೂಲ್ ಮಾಡಿ ಕೋಲ್ಡ್ ವಾಟರ್ ಅಂತಾನೂ ಮಾರಬಹುದು. ನೀವು ಇದನ್ನ 20 ರೂಪಾಯಿ ಅಥವಾ 25 ರೂಪಾಯಿಗೂ ಮಾರಾಟ ಮಾಡಬಹುದು. ಅದೇ ಸಿಟಿಲಾದ್ರೆ ನೀವು ಇದನ್ನ 40 ರೂಪಾಯಿಗೆ ಮಾರಬಹುದು. ಹೀಗೆ ಕೋಲ್ಡ್ ವಾಟರ್ ಮೇಲೆ ನೀವು 10 ರೂಪಾಯಿ ಹೆಚ್ಚಿನ ಲಾಭನೇ ಪಡಿಬಹುದು. ಸೊ ಹೀಗೆ ನೀವು ಪ್ರತಿದಿನ 200 ಲೀಟರ್ ನಾರ್ಮಲ್ ವಾಟರ್ ಕ್ಯಾನ್ ನ ಮಾರಿದ್ರೆ ಪ್ರತಿ ಕ್ಯಾನ್ಗೆ ನಿಮ್ಗೆ 6 ರೂಪಾಯಿ ಲಾಭ ಇರುತ್ತೆ. ಸೊ ಅಲ್ಲಿಗೆ 200 ಇಂಟು 6 ಅಂದ್ರೆ 1200 ರೂಪಾಯಿ ಲಾಭ ಆಗುತ್ತೆ. ಸೊ ಹೀಗೆ 1200 ಇಂಟು 30 ಅಲ್ಲಿಗೆ ತಿಂಗಳಿಗೆ 36,000 ರೂಪಾಯಿ ಆಯ್ತು. ಇದರ ಜೊತೆಗೆ ನೀವು ಅದೇ ದಿನ ಸುಮಾರು 50 ಕೋಲ್ಡ್ ವಾಟರ್ ಬಾಟಲ್ ಮಾರಬಹುದು. ಸೊ ಪ್ರತಿ ವಾಟರ್ ಬಾಟಲ್ ಮೇಲೆ 10 ರೂಪಾಯಿ ಲಾಭ ಇರುತ್ತೆ. ಅಲ್ಲಿಗೆ ನಿಮಗೆ ದಿನಕ್ಕೆ 500 ರೂಪಾಯಿ ಆಯ್ತು. 500 ಇಂಟು 30 ಅಲ್ಲಿಗೆ 15,000 ರೂಪಾಯಿ ಆಯ್ತು. ಸೊ ಟೋಟಲ್ ಆಗಿ 36,000 ಪ್ಲಸ್ 15,000. ಸೊ ಅಲ್ಲಿಗೆ ನಿಮಗೆ ತಿಂಗಳಿಗೆ ಸುಮಾರು 46,000 ರೂಪಾಯಿ ಲಾಭ ಆಯ್ತು. ಈ ಬಿಸ್ನೆಸ್ ಅಲ್ಲಿ ಚಿಕ್ಕದೊಂದು ಟಿಪ್ ಇದೆ, ಅದನ್ನ ಹೇಳ್ತೀನಿ ನಿಮಗೆ. ಈ ಹೋಟೆಲ್ಗಳು ಹಾಗೆ ರೆಸ್ಟೋರೆಂಟ್ಗಳ ಜೊತೆ ನೀವು ಟೈಅಪ್ ಆದ್ರೆ ನಿಮ್ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈ ಬಿಸ್ನೆಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಒಂದು ವೆಹಿಕಲ್ ಹಾಗೇನೆ ಒಬ್ಬ ಆಪರೇಟರ್ ಇದ್ರೆ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೆಯುತ್ತೆ. ನಿಮಗೆ ಇನ್ನೂ ಒಂದು ಒಳ್ಳೆ ಟಿಪ್ ಹೇಳಬೇಕು ಅಂತಂದ್ರೆ, ಮುಖ್ಯವಾಗಿ ಮದುವೆ ಸೀಸನ್ಗಳಲ್ಲಿ ನಾವು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ ದೊಡ್ಡ ಬ್ಯಾನರ್ ಹಾಕ್ಸಿ, ಪ್ಯಾಂಪ್ಲೆಟ್ಸ್ ಹಾಕ್ಸಿ, ಫ್ಲೈಯರ್ಸ್ ಹಾಕ್ಸಿ, ನಿಮ್ಮ ಡೀಟೇಲ್ಸ್ ನೀವು ಕೊಟ್ಟು ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಆದ್ರೆ ಖಂಡಿತ ನಿಮ್ ಬಿಸ್ನೆಸ್ ಇನ್ನೂ ಡಬಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆಯ್ತಾ? ಹಾಗಾದ್ರೆ ಸೊ ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಬಿಸ್ನೆಸ್ ಅಲ್ಲಿ ಯಾರಿಗಾದ್ರೂ ಅನುಭವ ಇದ್ರೆ ನಿಮ್ಮ ಸಲಹೆಗಳನ್ನು ಹಂಚಿಕೊಳ್ಳಬಹುದು. ಇದರ ಜೊತೆಗೆ ಈ RO ವಾಟರ್ ಪ್ಲಾಂಟ್ ಬಿಸ್ನೆಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಡ್ತಾ ಇದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸ್ಕೋಬಹುದು.